ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಭಾಳಷ್ಟು ಜನ ಸಂಸಾರಗಳಲ್ಲಿ ಬಿರುಕು ಬಿಟ್ಟಿರೋದು ನೋಡಿದ್ದೀವಿ. ಸಾಕಷ್ಟು ಜನ ಸಂಸಾರ ಗಂಡ ಹೆಂಡತಿ ಅನ್ನೋದು ದೂರ ಆಗಿರೋದು ಕೂಡ ನೋಡಿದ್ದೀವಿ. ಇಲ್ಲ ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡು ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಒಂದು ಸಂಸಾರದಲ್ಲಿ ಈ ಥರ ಒಂದು ಅಕ್ರಮ ಸಂಬಂಧ ಇಟ್ಕೊಂಡು ಆ ಸಂಸಾರಗಳನ್ನ ಹಾಳು ಮಾಡ್ಕೊಳ್ಳೋದು ನೋಡಿದ್ದೀವಿ. ಸಾಕಷ್ಟು ನಾನಾ ರೀತಿಯಲ್ಲಿ ಒಂದು ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಕೆಟ್ಟದು ಅಂತಲೇ ಹೇಳಬೇಕು. ಇದೊಂದು ಕೆಟ್ಟ ಥರ ಅಂದರೆ ಅವ್ರ ಸಂಸಾರಕ್ಕೆ ಅವರೇ ಹಾಳು ಮಾಡ್ಕೊಳ್ತಾ ಇರೋದು, ಬೇರೆ ಇಲ್ಲಿ ಯಾರೂ ಹಾಳು ಮಾಡ್ತಾ ಇಲ್ಲ. ಅವರೇ ಅವ್ರ ಸಂಸಾರನ ದೂರ ಮಾಡಿಕೊಂಡು ಮಕ್ಕಳು ಮರಿಯಿಂದ ದೂರ ಆಗಿ ಅವರು ಪ್ರೀತಿ ವಿಶ್ವಾಸ ಕಳ್ಕೊಂಡು ಈಗೇನೋ ವಯಸ್ಸಿದೆ ದೂರ ಮಾಡ್ಕೊಂಡ್ಬಿಡ್ತೀರ. ಆದರೆ ವಯಸ್ಸಾದ ನಂತರ ಯಾರು ಇಟ್ಕೊಂಡವ್ರೆ ಬೇರೆ ರೀತಿ ಯಾರೂ ನಿಮ್ಮನ್ನು ನೋಡ್ಕೊಳ್ಳಲ್ಲ. ಹಣ ಇರೋ ತನಕ ಅಥವಾ ನೀವಲ್ಲಿ ಒಂದು ಅಂದ ಚಂದ ವಯಸ್ಸು ಇರೋ ತನಕ ಮಾತ್ರ ಎಲ್ಲ ಪ್ರೀತಿ ವಿಶ್ವಾಸ ಅಂತ ಇರುತ್ತೆ. ಅದು ಮುಗಿದ ಮೇಲೆ ತಿರ್ಗಾ ನಿಮಗೆ ನೀವು ಕಟ್ಕೊಂಡ ಅಂಥವರೇ ನಿಮಗೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು, ಇವರೇ ನಿಮಗೆ ಕೊನೆಗೆ ಆಗೋವಂಥದ್ದು. ಯಾಕೆಂದರೆ ನಾನು ಯಾಕಾಗಿ ಒಂದು ಮಾತನ್ನು ಹೇಳ್ತಿದ್ದೀನಿ ಅಂದರೆ ಸಾಕಷ್ಟು ನಾವು ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಂಥವರೆಲ್ಲ ಕೊನೆಗೆ ಯಾವ ರೀತಿಲಿ ಆಗಿಬಿಡ್ತಾರೆ ಅಂದರೆ, ಈಗ ಇಲ್ಲಿ ಹೆಂಡ್ತಿನೋ ಗಂಡಂಗೆ ಮೋಸ ಮಾಡಿರ್ತಾಳೆ ಅಥವಾ ಗಂಡನೇ ಹೆಂಡ್ತಿಗೆ ಮೋಸ ಮಾಡಿ ಅಕ್ರಮ ಸಂಬಂಧ ಎಲ್ಲ ಇಟ್ಕೊಂಡು ಭಾಳ ತೊಂದರೆಗಳು ಕೊಟ್ಟಿರ್ತಾರೆ. ಹಾಗೆ ಕೊನೆಗಾಲದಲ್ಲಿ ಅವರು ಹಣನೋ ವಯಸ್ಸು ಅಂದ ಚಂದ ಎಲ್ಲ ಕಳ್ಕೊಂಡು ಅವರು ಇವ್ರನ್ನ ದೂರ ತಳೆದಾಗ ಕೊನೆಗೆ ಬರೋದು ಯಾರ ಹತ್ರ ಹೇಳಿ? ಈ ಕಟ್ಕೊಂಡವ್ರ ಹತ್ರನೇ ಬರ್ತಾರೆ. ಆವಾಗ ಅವರಲ್ಲಿ ಅವನು ಮಾಡಿದಂಥ ಒಂದು ಅನ್ಯಾಯ ಏನಿದೆ, ಅವ್ರಿಗೇನು ತೊಂದರೆ ಕೊಟ್ಟಿರ್ತಾನೆ, ಬೇರೆ ಒಂದು ಹೆಣ್ಣು ಸವಾಸ ಮಾಡಿಕೊಂಡು ಹೆಂಡತಿ ಮಕ್ಕಳು ಅಂತ ನೋಡಿದೆ ಬೀದಿಗಟ್ಟಿ ಪಾಪ ಅವ್ರದ್ದು ಓದಿದಾರ, ಮಕ್ಕಳು ಎಜುಕೇಷನ್ ಆಗಿದೆಯಾ, ಮನೇಲಿ ಊಟ ಇದೆಯಾ, ಬಟ್ಟೆ ಯಾರು ತಂದು ಕೊಡ್ತಾರೆ ಅವ್ರಿಗೆ, ಇದನ್ನೇನೂ ಯೋಚನೆ ಮಾಡಲ್ಲ. ಆದರೆ ಅವರು ಕೊನೆಗಾಲದಲ್ಲಿ ಅವರು ಯಾರು ಅಂತ ಅವ್ರನ್ನ ಹಿಂದೆ ಹೋಗಿರ್ತಾರೋ ಅವರು ಇವ್ರನ್ನ ತಿರಸ್ಕಾರ ಮಾಡಿದಾಗ ಕೊನೆಗೆ ಈ ಹೆಂಡ್ತಿನೇ ನನಗೆ ಗತಿ ಅಂತ ಸಾಕಷ್ಟು ರೋಗ ರುಜಿಗಳನ್ನ ಅಂಟಿಸ್ಕೊಂಡು ಬರ್ತಾರೆ. ಆದರೆ ಇಷ್ಟೆಲ್ಲ ಮಾಡಿರೋನ ಮೇಲೆ ಆ ಹೆಂಡ್ತಿಗೆ ಹೆಂಗೆ ಬರುತ್ತೆ ಪ್ರೀತಿ ವಿಶ್ವಾಸ ಎಲ್ಲ ಹೆಂಗೆ ಬರುತ್ತೆ ಹೇಳಿ? ಸಾಕಷ್ಟು ತೊಂದರೆಗಳು ಅವಳು ಪಟ್ಟಿರೋ ಅವಮಾನ ಆಗಿರ್ಬೋದು, ಮಕ್ಕಳನ್ನ ಬೆಳೆಸಿರೋ ರೀತಿ ಇರ್ಬೋದು, ಅವರು ಹೊಟ್ಟೆ ಬಟ್ಟೆ ಒಂದು ಸಮಾಜದಲ್ಲಿ ಅವ್ರ ತಲೆ ಎತ್ಕೊಂಡು ನಿಂತ್ಕೋಬೇಕು ಅಂತಂದಾಗ ಎಷ್ಟು ನೋವು ಪಟ್ಟಿರ್ತಾರೆ. ಅದು ನೀವು ಮತ್ತೆ ಬಂದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂದರೆ ಆ ದ್ವೇಷ ಸೇಡು ಅನ್ನೋದು ಬಂದ್ಬಿಟ್ಟಿರುತ್ತೆ. ಒಂದು ನಾಯಿ ಥರ ಮೂಲೆಗೆ ಬಿಸಾಕ್ತಾರೆ. ತಿನ್ನು ಹೋದ್ರು ಅವತ್ತು ನೀನು ಅಷ್ಟು ಕಷ್ಟ ಕೊಟ್ಟಿದ್ಯಾ, ಇವತ್ತು ನಿನ್ನ ಮನೆ ಸೇರಿಸ್ಕೊಂಡಿರೋದೇ ದೊಡ್ಡದು, ಅಂಥದ್ದು ನಿನಗೆ ಏನು ನಾವು ಸಹಾಯ ಮಾಡೋದು ಅನ್ನೋದು ರೀತಿಲಿ ಪಾಪ ಅವರು ಅದನ್ನು ಮಾಡ್ತಾರೆ. ಯಾಕಂದ್ರೆ ನಾನು ಸಾಕಷ್ಟು ಕೇಳ್ತಾ ಇರ್ತೀನಿ, ಹೇಳ್ತಾ ಇರ್ತಾರೆ. ಆದರೆ ಸ್ವಯಂಕೃತ ಅಪರಾಧ ಅಂತಲೇ ಹೇಳಬೇಕು ನಾವು. ಸ್ವಯಂಕೃತ ಅಪರಾಧ, ಹಿಂದು ಮುಂದೆ ಯೋಚನೆ ಮಾಡದೆ ಒಂದು ಕ್ಷಣ ಸುಖಕ್ಕಾಗಿರ್ಬೋದು ಅಥವಾ ಏನೋ ಹೆಂಡ್ತಿಲಿ ಇಲ್ದಿರೋ ಅಂಥದ್ದು ಅವಳಲ್ಲಿ ಏನೋ ಆಕರ್ಷಣೆ ಇದೆ ಅಂತ ಹೋಗಿರ್ಬೋದು. ಇವೆಲ್ಲ ನೀವು ಯೋಚನೆ ಮಾಡಿದಾಗ ಹೆಣ್ಣಾಗಲಿ ಗಂಡಾಗಿರು ಸಮಾನವಾಗಿ ನಾನು ಹೇಳ್ತಾ ಇದ್ದೀನಿ. ಅದನ್ನು ಸರಿಪಡಿಸ್ಕೊಂಡ್ರೆ ಅದು ಸಂಸಾರ ಆಗುತ್ತೆ. ಆಕರ್ಷಣೆಗೆ ಹೋದ್ರಿ ಅಂದರೆ ಸಂಸಾರ ಬೀದಿ ಪಾಲಾಗುತ್ತೆ. ಮಕ್ಕಳಿಗೆ ಎಜುಕೇಷನ್ ಇರಲ್ಲ, ಮಕ್ಕಳು ಕೂಡ ನಿಮಗೆ ಯಾವುದೇ ರೀತಿ ಆ ತಾಯಿಯನ್ನು ಆಗ್ಬೋದು ತಂದೆ ಅಂತ ಆಗ್ಬೋದು ಯಾವುದೇ ರೀತಿ ಬೆಲೆ ಕೊಡಲ್ಲ. ಏಕೆಂದರೆ ಆವಾಗ ಅವರು ಆಡಿ ಬೆಳೆಯುವಂಥ ವಯಸ್ಸಲ್ಲಿ ನೀವು ಯಾವುದೇ ರೀತಿ ಅವರಿಗೆ ಏನೇ ರೀತಿ ಸಹಾಯ ಮಾಡಿರೋದಿಲ್ಲ. ಹಂಗಾದಾಗ ಅವರು ಬೆಳೆದಾಗ ನೀವು ಬಂದರೆ ನಿಮ್ಮನ್ನು ಯಾವುದೇ ರೀತಿ ಗೌರವ ಕೊಡಲ್ಲ. ಹಾಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ, ಇಂಥವೆಲ್ಲ ಮಾಡ್ಕೋಬೇಡಿ. ಎಲ್ಲ ಒಂದು ವಯಸ್ಸಿನ ಆಕರ್ಷಣೆ ಅಷ್ಟೇ. ಅದು ಮುಗಿದ ಮೇಲೆ ತಿರುಗಿ ಯಾರು ನಿಮ್ಮನ್ನು ನೋಡ್ಕೋಬೇಕು, ಅವರೇ ನೋಡ್ಕೋಬೇಕಾಗುತ್ತೆ. ಆವಾಗ ಅವರು ಎಷ್ಟು ನಿಮ್ಮನ್ನು ಕಡೆಯಾಗಿ ನೋಡ್ತಾರೆ ಅನ್ನೋದು ಯೋಚನೆ ಮಾಡಿ. ಅದೇ ನಿಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಟ್ಕೊ, ಅದೇ ನಿಮ್ಮ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂಥದಕ್ಕಾಗಿ ವಿಶೇಷವಾದ ಈ ರೀತಿ ಸಂಸಾರಗಳು ಕೆಟ್ಟೋಗಿದೆ, ಮಕ್ಕಳು ಕೆಟ್ಟೋಗಿದ್ದಾರೆ, ಅಡ್ಡದಾರಿ ಹಿಡ್ದಿದ್ದಾರೆ, ಭಾಳ ತೊಂದರೆ ಆಗಿದೆ, ಅಕ್ರಮ ಸಂಬಂಧ ಇಟ್ಕೊಂಡು ನಮ್ಮ ಜೀವನ ಹಾಳು ಮಾಡ್ತಾ ಇದ್ದಾರೆ ಅನ್ನೋರ್ಗಾಗಿ ಇವತ್ತು ವಿಶೇಷವಾದ ದಿವ್ಯ ಔಷಧಿ ನಾನು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಅಂಥದ್ದು ನೋಡ್ತಾ ಇದ್ದೀರಾ ವೀಕ್ಷಕರೇ. ಅಂಥವ್ರಿಗಾಗಿ ಅದ್ಭುತವಾದಂಥ ವಶೀಕರಣ ಮದ್ದು ಅಂತಲೇ ಹೇಳ್ಬೋದು ಇದನ್ನು. ಈ ವಶೀಕರಣ ಮದ್ದು ಇದು ಯಾವುದೋ ಸಂಸಾರಕ್ಕೆ ಏನಾಗಿರುತ್ತೋ ಅಂಥವ್ರಿಗಾಗಿ ಇದನ್ನು ಬಳಸ್ಕೊಳ್ಳೋ ಅಂಥದ್ದು. ಇದನ್ನು ಗುಳಿಗೆ ರೀತಿಯಲ್ಲಿ ನಾನು ತಯಾರು ಮಾಡಿ ಇಟ್ಟಿದ್ದೀನಿ. ಇದು ಪಂಚಮೂಲಿಕೆಗಳಿಂದ ತಯಾರು ಮಾಡೋ ಅಂಥದ್ದು. ಈ ಪಂಚಮೂಲಿಕೆಗಳಿಂದ ತಯಾರು ಮಾಡೋ ಅಂಥದ್ದು. ಇದನ್ನು
ಯಾಕೆಂದರೆ ಇಲ್ಲಿ ನಾನು ಹೇಳ್ತಾ ಇಲ್ಲ ಏನು ಯಾವ ಮೂಲಿಕೆಗಳು ಅಂತ. ಯಾಕೆ ನಂಗೆ ಸಾಕಷ್ಟು ಹೆಣ್ಣುಮಕ್ಕಳೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅಮ್ಮ ದಯವಿಟ್ಟು ಯಾವುದೇ ಮೂಲಿಕೆಗಳು ಇಂಥದ್ದು ಅಂತ ಹೇಳಬೇಡಿ. ಏಕೆ ನಾವು ಎಷ್ಟೋ ಕಷ್ಟ ಅನುಭವಿಸ್ತಾ ಇದ್ದೀವಿ. ಈ ರೀತಿಯಾಗಿ ಅವರು ಮಾಡಿಕೊಂಡು ನಮ್ಮ ಒಂದು ಗಂಡಂದಿರನ್ನ ಅವರು ಅಲ್ಲಿ ಅವ್ರ ಕಡೆ ಬರೆಸ್ಕೊಂಡು ನಾವಿಲ್ಲಿ ವನವಾಸ ಪಡ್ತಾ ಇದ್ದೀವಿ ಅಂತ ಸಾಕಷ್ಟು ಹೇಳಬೇಡಿ ಅಮ್ಮ, ಸಂಸಾರಗಳು ಹಾಳಾಗಿ ಹೋಗ್ತಿದ್ದಾವೆ, ಇದು ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಜಾಸ್ತಿ ಬಳಸ್ಕೊಳ್ತಾ ಇದ್ದಾರೆ ನೀವು ಹೇಳಿದಾಗ ಅಂತ ಹೇಳಿ ಸಾಕಷ್ಟು ಪಾಪ ಹೆಣ್ಮಕ್ಳನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನು ಯಾವುದೇ ರೀತಿಯಲ್ಲಿ ಇಂಥದ್ದು ಅಂತ ನಾನು ಹೇಳ್ತಿಲ್ಲ. ಇದನ್ನು ಬೇಕಾದವರು ಪಡ್ಕೊಂಡು ಅವರು ಸಂಸಾರನ ಉಳಿಸ್ಕೊಳ್ಳಿ ಅಂತ ಮಾತ್ರ ಹೇಳಬಲ್ಲೆ. ಇದೊಂದು ಪಂಚಮೂಲಿಕೆಗಳನ್ನು ತಯಾರಾದಂಥ ಒಂದು ಸರ್ವ ವಶೀಕರಣ ಮೂಲಿಕೆ ಮಾಡಿರೋಂಥ ಗುಳಿಗೆಗಳಿವು. ಇದು ಸಾಕಷ್ಟು ಅಭಿವೃದ್ಧಿ, ಒಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಏನು ಎಲ್ಲ ಮೂಲಿಕೆಗಳಿಂದ ಮಾಡಿರುವಂಥದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಎಲ್ಲ ಇರೋದಿಲ್ಲ. ಇದನ್ನು ಕೆಲವೊಂದು ನಾವಿಲ್ಲಿ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಅದನ್ನು, ಯಾಕೆ ಸಾಕಷ್ಟು ಜನದ ಮನವಿ ಕೂಡ ಇದೆ, ಇದನ್ನು ಯಾವುದೇ ರೀತಿ ನೀವು ಹೇಳಬೇಡಿ ಅನ್ನೋದು ಕೂಡ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಹೇಳ್ತಿಲ್ಲ. ಯಾಕೆ ಆ ರೀತಿ ಇರೋ ಅಂಥವ್ರಿಗೆ ನೀವು ಪಡ್ಕೊಂಡು ಒಂದು ಸದುಪಯೋಗ ಪಡ್ಕೊಳ್ಳಿ ಅನ್ನೋದು ಮಾತ್ರ ಹೇಳ್ತೀನಿ. ತಗೊಂಡಾಗ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಅದು ನೋಡಿ ಇಲ್ಲಿಗೆ ಇನ್ನೂ ಸ್ವಲ್ಪ ಹಸಿ ಇದೆ, ಇದು ಒಣಗಿದ ಮೇಲೆ ಈ ರೀತಿ ಆಗುತ್ತೆ ನೋಡಿ. ಇದು ಒಣಗಿದ ಮೇಲೆ ಈ ರೀತಿ ಡ್ರೈ ಆಗುತ್ತೆ. ಇದು ಸ್ವಲ್ಪ ಬಿಸಿಲಲ್ಲಿ ಒಣಗಿದೆ, ಇದು ಸ್ವಲ್ಪ ಹಸಿ ಇದೆ, ಇನ್ನು ಇದು ಹಸಿ ಇರೋದು, ಇದು ಇನ್ನೂ ಬಿಸಿಲಿಗೆ ಇದು ಮಾಡಬೇಕು. ಇದನ್ನು ಏಕೆಂದರೆ ಕೆಲವರು ಒಬ್ಬೊಬ್ರು ಗೊತ್ತಾಗಲ್ಲ, ಯಾಕಂದ್ರೆ ಹಾಗೆ ಅದನ್ನು ಹಾಕ್ಬಿಡ್ತಾರೆ. ಅದಕ್ಕಾಗಿ ಒಂದು ಅಳತೆ ಪ್ರಕಾರವಾಗಿ ಹಾಕಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಗುಳಿಗೆ ಮಾಡಿ ಇಟ್ಟಿದ್ದೀನಿ. ಇದನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ ಇದಕ್ಕೆ. ಅಂದರೆ ಇದು ಬಂದು ಸರ್ವ ವಶೀಕರಣ ಒಂದು ಮೂಲಿಕೆ ಅಂತ ಹೇಳಬೇಕು. ಅದ್ಭುತವಾಗಿ ಕೆಲಸ ಮಾಡುವಂಥದ್ದು. ಇದನ್ನು ಬೇಕಾದಂಥವ್ರು ಇದನ್ನು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ನನ್ನ ವಿಡಿಯೋದಲ್ಲೇ ನನ್ನ ಒಂದು ಫೋನ್ ನಂಬರ್ ಕೂಡ ಇರುತ್ತೆ, ದಯವಿಟ್ಟು ಅದಕ್ಕೆ ಫೋನ್ ಮಾಡಿ ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿ ಅಂತ ಹೇಳ್ತಾ, ಈ ರೀತಿಯಾಗಿ ನಾನು ಒಂದು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ ಅಡ್ಡದಾರಿ ತುಳಿಯೋಕ್ಕೆ ಹೋಗಬೇಡಿ. ನಿಮ್ಮ ಸಂಸಾರನ ಬೆಳೆಸ್ಕೊಳ್ಳಿ. ಯಾರಿಗೋ ಎತ್ಕೊಂಡೋಗಿ ಕೊಡೋದನ್ನ ನಿಮ್ಮ ಹೆಂಡತಿ ಮಕ್ಕಳು ಕೊಟ್ಟು ಮಕ್ಕಳನ್ನ ಒಳ್ಳೆಗೆ ಎಜುಕೇಷನ್ ಒಳ್ಳೆ ಪ್ರಜೆ ಮಾಡಿ. ಏಕೆಂದರೆ ನೀವು ಇವತ್ತು ತಪ್ಪು ಮಾಡೋದು ನಾಳೆ ಮಕ್ಕಳು ಮಾಡ್ತಾರೆ. ಆವಾಗ ನೀವು ಕೇಳೋಕೆ ಹೋದಾಗ ನಿಮಗೆ ಕೇಳೋಕೆ ರೈಟ್ಸ್ ಇರೋದಿಲ್ಲ. ಅವರೇ ಹೇಳ್ತಾರೆ ನೀನೇನು ನೆಟ್ಟಿಗಿದೆಯಾ, ನೀನೇನು ಸಾಚಾನ ಅಂತ ಕೇಳಿದಾಗ ನೀವೇನು ಮಾತಾಡ್ತೀರಾ. ಅದಕ್ಕಾಗಿ ತಂದೆ ತಾಯಿಗಳು ಅನ್ನೋದು ತಂದೆ ತಾಯಿಗಳೇ ಆಗಿ ಇರ್ರಿ, ಮಕ್ಕಳು ಜವಾಬ್ದಾರಿ ಇರಲಿ. ಅದು ಬಿಟ್ಟು ಮಕ್ಕಳ ಕೈಲಿ ಈ ರೀತಿ ಅನ್ನಿಸ್ಕೊಂಡು ಕೊನೆಗಾಲದಲ್ಲಿ ಯಾರಿಗೂ ಬೇಡವಾದಂಥ ವಸ್ತುಗಳು ಹಾಗೆ ಬೀದಿಲಿ ಬಿಡೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಒಂದು ದಾರಿ ಬಿಟ್ಟು ಒಳ್ಳೆ ರೀತಿಯಲ್ಲಿ ನಡೀರಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.